ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಇಂಡಿಯನ್ ಪೋಸ್ಟ್ ಇಡಿಸಿನ ಸ್ಪೆಷಲ್ ಭರ್ತಿ 30,041 ಬಿಗ್ ಅಪ್ಡೇಟು, ಒಂದು ನ್ಯೂ ಅಪ್ಡೇಟ್ ಬಂದಿದೆ. ಹಾಗೆ ಯಾವ ಒಂದು ರಾಜ್ಯಗಳಲ್ಲಿ ಅಗದಿ ಲೋ ಲೆವೆಲ್ ಕಟ್ ಆಫ್ ಹೋಗುವಂತಹ ರಾಜ್ಯಗಳನ್ನು ನಾನು ಇವತ್ತು ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕನ್ನು ಕೊಡಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ತಡ ಮಾಡೋದಕ್ಕೆ ಡೈರೆಕ್ಟಾಗಿ ಟಾಪಿಕ್ಗೆ ಹೋಗೋಣ. ಮೊದಲಿಗೆ GDSನಲ್ಲಿ ಒಂದು 5ನೇ ಮೆರಿಟ್ ಲಿಸ್ಟಲ್ಲಿ ಸೆಲೆಕ್ಷನ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಈಗಾಗಲೇ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅವರು ಈಗಾಗಲೇ ಹೋಗಿದ್ದಾರೆ. ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಅವರು ಫುಲ್ಲಪ್ ಆಗಿ ಮುಗಿಸ್ಕೊಂಡ ತಕ್ಷಣ ಏನಪ್ಪ ಅಂತಂದರೆ ನಿಮ್ಮ ಒಂದು ಅಪಾಯಿಂಟ್ಮೆಂಟ್ ಲೆಟ್ರು ಕೂಡ ನಿಮ್ಮ ಒಂದು ಮನೆಗೆ ಬರುತ್ತೆ. ಮನೆಗೆ ಅಂದರೆ ನಿಮಗೆ ಒಂದು ಅಪ್ಡೇಟನ್ನು ಕೊಡ್ತಾರೆ ಅವರು. ಅಂದರೆ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಫುಲ್ಲಪ್ ಆಗಿ ಮುಗಿದಿದೆ ಅಥವಾ ಇಲ್ವಾ ಅನ್ನೋದನ್ನು ಅವರು ಒಂದು ಅಪ್ಡೇಟನ್ನು ನಿಮಗೆ ಕೊಡ್ತಾರೆ. ಇನ್ನೂ ಒಂದು ನ್ಯೂ ಅಪ್ಡೇಟ್ ಏನಪ್ಪ ಅಂತಂದರೆ, ಈ 6 ಮೆರಿಟ್ ಲಿಸ್ಟು ಬಿಡುವಂಥ 6 ಮೆರಿಟ್ ಲಿಸ್ಟನ್ನು ಒಂದು ಜನವರಿ 2024ಕ್ಕೆ ಒಂದು ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದರು. ಆದರೆ ಏನಪ್ಪ ಅಂತಂದರೆ ಈ ಒಂದು ಡಿಸೆಂಬರ್ 31ರ ಒಳಗಾಗಿ ಏನಪ್ಪ ಅಂತಂದರೆ ಒಂದು 6 ಮೆರಿಟ್ ಲಿಸ್ಟನ್ನು ಬಿಡುವುದಕ್ಕೆ ಒಂದು ಪ್ಲ್ಯಾನಿಂಗನ್ನು ಮಾಡ್ತಾ ಇದ್ದಾರೆ. ಯಾಕಪ್ಪ ಅಂತಂದರೆ ಒಂದು 2024ಕ್ಕೆ ಒಂದು ಹೊಸ ವರ್ಷ ಇರುತ್ತೆ. ಆ ಟೈಮ್ನಲ್ಲಿ ಅಷ್ಟು ಒಂದು ಹೆಚ್ಚಿನವಾದಂತಹ ಪ್ರೆಷರ್ಗಳು ಅವ್ರ ಕಡೆ ಇರುತ್ತೆ. ಅದಕ್ಕೋಸ್ಕರ ಏನಪ್ಪ ಅಂದರೆ ಅವರ ಒಂದು ಕೆಲಸದ ಒತ್ತಡ ಹೆಚ್ಚಿರುತ್ತೆ. ಅದಕ್ಕೋಸ್ಕರ ಏನಪ್ಪ ಅಂದರೆ ಒಂದು ಡಿಸೆಂಬರ್ 31 ಅಥವಾ 30ನೇ ತಾರೀಕಿನಂದು ಏನಪ್ಪ ಅಂದರೆ 6 ಮೆರಿಟ್ ಲಿಸ್ಟನ್ನು ಬಿಡುಗಡೆಯನ್ನು ಮಾಡ್ತೀನಿ ಅಂತ ಒಂದು ಈಗ ಅಪ್ಡೇಟ್ ಬಂದಿದೆ. ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಇನ್ನು ಅಗದಿ ಲೋ ಲೆವೆಲ್ ಕಟ್ ಆಫ್ ಹೋಗುವಂಥ ರಾಜ್ಯವನ್ನು ನೋಡೋದಾದರೆ ಮೊದಲಿಗೆ ಏನಪ್ಪ ಅಂತಂದರೆ ಫಸ್ಟಲ್ಲೇ ಬರುವಂಥ ರಾಜ್ಯ, ಅತಿ ದೊಡ್ಡ ರಾಜ್ಯ ಆದರೂ ಕೂಡ ಗುಜರಾತದಲ್ಲಿ ಏನಪ್ಪ ಅಂದರೆ 80% ಇರುವಂತಹ ವಿದ್ಯಾರ್ಥಿಯದ್ದು ಸೆಲೆಕ್ಷನ್ ಆಗ್ತಾ ಇದೆ. ಹಿಂದಿನ ವಿಡಿಯೋದಲ್ಲೂ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಆದರೆ ಈ ವಿಡಿಯೋದಲ್ಲಿ ಅದರ ಬಗ್ಗೆ ಸಂಪೂರ್ಣವಾಗಿ ಅಲ್ಲಿ ಯಾಕೆ ಅಷ್ಟೊಂದು ಲೋ ಲೆವೆಲ್ ಕಟ್ ಆಫ್ ಹೋಗುತ್ತೆ ಅನ್ನೋದನ್ನು ತಿಳ್ಕೊಂಬೋಣ. ಹಾಗೆ ಇನ್ನೊಂದು ರಾಜ್ಯ ಯಾವುದಂದರೆ ಮಹಾರಾಷ್ಟ್ರ. ಅದರ ಜೊತೆಗೇ ಇನ್ನೊಂದು ಯಾವುದು ರಾಜ್ಯ ಅಂದರೆ ಅಸ್ಸಾಮು. ನಾರ್ತ್ ಈಸ್ಟಲ್ಲಿ ಇಷ್ಟು ಲೋ ಲೆವೆಲ್ ಕಟ್ ಆಫ್ ಹೋಗುತ್ತೆ ಅಂದರೆ ನಿಮ್ಮ ಅಲ್ಲೇನಾದರೂ ಇದ್ದಿದ್ದರೆ ನಿಮ್ಮ ಸೆಲೆಕ್ಷನ್ ಪ್ರೊಸೆಸ್ಸು ಸಂಪೂರ್ಣವಾಗಿ ಮುಗಿದು ನೀವು ಈಗ ಗೋರ್ಮೆಂಟ್ ಜಾಬಲ್ಲಿ ಇರ್ತಾ ಇದ್ರಿ. ನನಗೆ ಕಮೆಂಟ್ ಮಾಡುವಂತಹ ವಿದ್ಯಾರ್ಥಿಗಳು ಏನಪ್ಪ ಅಂತಂದರೆ 80% ಇರುವಂತಹ ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾರೆ. ಹಾಗೆ 90% ಇರುವಂಥ ವಿದ್ಯಾರ್ಥಿಗಳು ಕೂಡ ಕಮೆಂಟ್ ಮಾಡ್ತಾರೆ. ಅವ್ರದ್ದು ಸೆಲೆಕ್ಷನ್ ಪ್ರೊಸೆಸ್ಸು ನಮ್ಮ ಕರ್ನಾಟಕದಲ್ಲಿ ಲೋ ಲೆವೆಲ್ ಕಟ್ ಆಫ್ ಹೋಗಲ್ದೇ ಕಾರಣಕ್ಕಾಗಿ ಅವರ ಸೆಲೆಕ್ಷನ್ ಪ್ರೊಸೆಸ್ಸು ತುಂಬಾ ಅಂದರೆ ಸೆಲೆಕ್ಷನ್ ಆಗದೇ ಇರುವಂತಹ ವಿದ್ಯಾರ್ಥಿಗಳಾಗಿರ್ತಾರೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಲೋ ಲೆವೆಲ್ ಕಟ್ ಆಫ್ ಹೋಗಿದೆ ಅಂತ ನೋಡ್ಕೊಂಬರೋಣ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಸ್ಕ್ರೀನ್ ಮೇಲೆ ಹೋಗೋಣ. ಪೋಸ್ಟ್ GDS ಅವರ ಅಫಿಷಿಯಲ್ ವೆಬ್ಸೈಟಲ್ಲಿದ್ದೇವೆ. ಇಲ್ಲಿ ಮೆರಿಟ್ ಲಿಸ್ಟನ್ನು ಬಿಡುಗಡೆಯನ್ನು ಮಾಡ್ತಾರೆ. ಇಲ್ಲಿ ಮೊದಲಿಗೆ ನೋಡ್ಬೋದು ಕೆಳಗಡೆ GDS 2023 ಶೆಡ್ಯೂಲ್ ಟು ಶಾರ್ಟ್ ಲಿಸ್ಟ್ ಕ್ಯಾಂಡಿಡೇಟ್ ಅಂತ ಇದೆಲ್ಲ, ಇದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಮೆರಿಟ್ ಲಿಸ್ಟು ಓಪನ್ ಆಗುತ್ತೆ. ಈಗ ಕ್ಲಿಕ್ ಮಾಡ್ತೀನಿ. ಈ ರೀತಿಯಾಗಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ರಾಜ್ಯ ಯಾವುದು ಅನ್ನೋದನ್ನು ಚೂಸ್ ಮಾಡ್ಕೊಂಡು ನೀವು ಮೆರಿಟ್ ಲಿಸ್ಟನ್ನು ಚೆಕ್ ಮಾಡ್ಕೊಳ್ಬೋದು. ಇಲ್ಲಿ ಮೊದಲಿಗೆ ನಾವು ಯಾವ ರಾಜ್ಯ ಅಂದರೆ ಮಹಾರಾಷ್ಟ್ರ ರಾಜ್ಯವನ್ನು ನೋಡೋಣ. ಆದರೆ ನೆಕ್ಸ್ಟ್ ಅದರ ಮೇಲೆ ಗುಜರಾತ್ ರಾಜ್ಯವನ್ನು ನೋಡೋಣ. ಮಹಾರಾಷ್ಟ್ರದಲ್ಲಿ ಲೋ ಲೆವೆಲ್ ಕಟ್ ಆಫ್ 5ನೇ ಮೆರಿಟ್ ಲಿಸ್ಟಲ್ಲಿ ಹೇಳ್ತಾ ಇದ್ದೀನಿ ನಾನು. 5ನೇ ಮೆರಿಟ್ ಲಿಸ್ಟಲ್ಲಿ ಕೂಡ ಅಗದಿ ಲೋ ಲೆವೆಲ್ ಕಟ್ ಆಫ್ ಹೋಗುವಂಥ ರಾಜ್ಯ ಕೂಡ ಮಹಾರಾಷ್ಟ್ರ ಆಗಿದೆ. ಇಲ್ಲಿ ನೋಡ್ಬೋದು ಮೊದಲನೇ ಪೇಜಿನಲ್ಲಿ ಏನಪ್ಪ ಅಂತಂದರೆ 88 ಇರುವಂತಹ ವಿದ್ಯಾರ್ಥಿಯದ್ದು, 87 ಇರುವಂತಹ ವಿದ್ಯಾರ್ಥಿಯದ್ದು ಸೆಲೆಕ್ಷನ್ ಆಗ್ತಾ ಇದೆ. ಇಲ್ಲಿ 60% ಇರುವಂತಹ ವಿದ್ಯಾರ್ಥಿಯದ್ದು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಅಂದರೆ ತೋರಿಸ್ತೀನಿ ನಿಮಗೆ. ಅಂದರೆ ಅಷ್ಟು ಲೋ ಲೆವೆಲ್, ನಮ್ಮ ಪಕ್ಕದ ರಾಜ್ಯ ಆಗಿರ್ಬೋದು, ಆದರೂ ಕೂಡ ಅಲ್ಲಿ ಅಷ್ಟೊಂದು ಲೋ ಲೆವೆಲ್ ಕಟ್ ಆಫ್ ಹೋಗುತ್ತೆ. ಇಲ್ಲಿ ನೋಡ್ಬೋದು PWD ಹಾಗೆ SC/ST ಇರುವಂತಹ ವಿದ್ಯಾರ್ಥಿಯದ್ದು ಏನಪ್ಪ ಅಂದರೆ 84.5 ಇರುವಂತಹ ವಿದ್ಯಾರ್ಥಿಯದ್ದು ಕೂಡ ಇಲ್ಲಿ ಸೆಲೆಕ್ಷನ್ ಆಗ್ತಾ ಇದೆ. ಇನ್ನು ಕೆಳಗಡೆ ಲಿಸ್ಟ್ ಅಂದರೆ ಇಲ್ಲಿ 6 ಮೆರಿಟ್ ಲಿಸ್ಟು ಯಾವ ರೀತಿಯಾಗಿ ಬರ್ಬೋದು ಅಂತ ನೀವು ಸ್ವಲ್ಪ ಥಿಂಕ್ ಮಾಡಿ. ಇಲ್ಲಿ ನೋಡಿ 79 ಇರುವಂತಹ ವಿದ್ಯಾರ್ಥಿಗಳು ಅಂದರೆ 80% ಇರುವಂತಹ ವಿದ್ಯಾರ್ಥಿಯದ್ದು ಸೆಲೆಕ್ಷನ್ ಆಗ್ತಾ ಇದೆ ಮಹಾರಾಷ್ಟ್ರದಲ್ಲಿ. ಇನ್ನು ನೆಕ್ಸ್ಟ್ ಪೇಜನ್ನು ನೋಡೋಣ. ಇದು ಟೋಟಲಾಗಿ 9 ಪೇಜ್ಗಳಿದೆ. ಇಲ್ಲಿ 81 ಹಾಗೆ 82, ಅದರ ಜೊತೆಗೆ 84, 80 ಅಂತಾರೆ. ಈ ರೀತಿಯಾಗಿ ವಿದ್ಯಾರ್ಥಿಯದ್ದು ಸೆಲೆಕ್ಷನ್ ಆಗ್ತಾ ಇದೆ ಮಹಾರಾಷ್ಟ್ರದಲ್ಲಿ. ಅದು ನಮಗಿಂತಲೇ ದೊಡ್ಡ ರಾಜ್ಯನೇ, ಆದರೂ ಕೂಡ ಅಲ್ಲಿ ಅಷ್ಟೊಂದು ಲೋ ಲೆವೆಲ್ ಕಟ್ ಆಫ್ ಹೋಗ್ತಾ ಇದೆ. ಇಲ್ಲಿ ನೋಡ್ಬೋದು 69 ಇರುವಂತಹ ವಿದ್ಯಾರ್ಥಿಯದ್ದು ಸೆಲೆಕ್ಷನ್ ಆಗ್ತಾ ಇದೆ. ನಮ್ಮ ರಾಜ್ಯದಲ್ಲಿ ಇಷ್ಟು ಲೋ ಲೆವೆಲ್ ಕಟ್ ಆಫ್ ಹೋಯ್ತು ಅಂದರೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಸೆಲೆಕ್ಷನ್ ಆಗಿ ಗೋರ್ಮೆಂಟ್ ಅಂದರೆ ಸೆಂಟ್ರಲ್ ಗೋರ್ಮೆಂಟ್ ಅವರ ಜಾಬ್ನಲ್ಲಿ ಇರ್ತಾರೆ. ನಮ್ಮ ರಾಜ್ಯದಲ್ಲಿ ಅಷ್ಟೊಂದು ಲೋ ಲೆವೆಲ್ ಕಟ್ ಆಫ್ ಹೋಗುವಂಥ ಸೀನೇ ಇಲ್ಲ. ಯಾಕಪ್ಪ ಅಂತಂದರೆ ಹೈ ಕಾಂಪಿಟೇಷನ್ ಇರೋದ್ರಿಂದ ನಮ್ಮ ರಾಜ್ಯದಲ್ಲಿ ಆ ರೀತಿಯಾಗಿ ಆಗುತ್ತೆ.
ಹಾಗೆ ಇನ್ನು ಒಂದು ಗುಜರಾತ್ ರಾಜ್ಯವನ್ನು ನೋಡೋಣ. ನೆಕ್ಸ್ಟ್ ರಾಜ್ಯವನ್ನು ಇಲ್ಲಿ ಗುಜರಾತ್ ರಾಜ್ಯ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಗುಜರಾತ್ ರಾಜ್ಯ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ 5ನೇ ಮೆರಿಟ್ ಲಿಸ್ಟು ಓಪನ್ ಮಾಡಿ. 5ನೇ ಮೆರಿಟ್ ಲಿಸ್ಟು ಓಪನ್ ಮಾಡಿದ ತಕ್ಷಣ ನಿಮಗೆ ಮೆರಿಟ್ ಲಿಸ್ಟಲ್ಲಿ ಎಷ್ಟು ಒಂದು ಲೋ ಲೆವೆಲ್ ಕಟ್ ಆಫ್ ಹೋಗಿದೆ ಅಂತ ಗೊತ್ತಾಗುತ್ತೆ. ಇಲ್ಲಿ ನೋಡ್ಬೋದು ಮೊದಲನೇ ಪೇಜ್ನಲ್ಲಿ ಏನಪ್ಪ ಅಂದರೆ ಎಲ್ಲ ಕೂಡ 89, 86, 87. ಅದರ ಕೆಳಗಡೆ ಪೇಜ್ನಲ್ಲಿ ನೀವು ನೋಡಬೇಕು ಏನಪ್ಪ ಅಂದ್ರೆ ಆಶ್ಚರ್ಯ ಆಗುತ್ತೆ. ಯಾಕಪ್ಪ ಅಂದರೆ ಅಷ್ಟೊಂದು ಲೋ ಲೆವೆಲ್ ಕಟ್ ಆಫ್ ಹೋಗುತ್ತೆ. ಇಲ್ಲಿ ನೋಡ್ಬೋದು 73. ನಾನೇ ಹೇಳಿದ್ದೇನಪ್ಪ ಅಂದರೆ 80% ಇರುವಂಥ ವಿದ್ಯಾರ್ಥಿಗಳು ಗುಜರಾತಲ್ಲಿ ಸೆಲೆಕ್ಷನ್ ಆಗ್ತಾ ಇದೆ ಅಂತ ಹೇಳಿದ್ದೆ. ಆದರೆ ಇಲ್ಲಿ ನೋಡಿ ನಿಮಗೆ ಲೈವ್ ಪ್ರೂಫಾಗಿ ನಾನು ನಿಮಗೆ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ. ಒಂದು 80% ಇರುವಂತಹ 70% ಇರುವಂತಹ ವಿದ್ಯಾರ್ಥಿಯದ್ದು ಸೆಲೆಕ್ಷನ್ ಆಗ್ತಾ ಇದ್ದಾರೆ. ಹಾಗೆ 73, 84 ಇಲ್ಲಿ ಲೈವ್ ಪ್ರೂಫಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. 79 ಅಂದರೆ ಒಂದು 70% ಇರುವಂಥ ವಿದ್ಯಾರ್ಥಿದ್ದು ಕೂಡ ಒಂದು ಗುಜರಾತಲ್ಲಿ ಸೆಲೆಕ್ಷನ್ ಆಗ್ತಾ ಇದೆ. ಅದರ ಕೆಳಗಡೆ ಒಂದು ಪೇಜ್ನಲ್ಲಿ 71, 86, 82 ಇರುವಂತಹ ವಿದ್ಯಾರ್ಥಿಯದ್ದು ಗುಜರಾತಲ್ಲಿ ಸೆಲೆಕ್ಷನ್ ಆಗ್ತಾ ಇದೆ. ಅಂದರೆ ಇಷ್ಟು ಒಂದು ಲೋ ಲೆವೆಲ್ ಕಟ್ ಆಫ್ ಹೋಗುವಂಥ ರಾಜ್ಯ ಕೂಡ ಇದು ಒಂದು ಆಗಿದೆ. ಇನ್ನು ನೆಕ್ಸ್ಟ್ ಒಂದು ರಾಜ್ಯವನ್ನು ನೋಡೋದಾದರೆ ನೆಕ್ಸ್ಟು ಇನ್ನು ಅಸ್ಸಾಂ ರಾಜ್ಯವನ್ನು ನೋಡೋಣ. ಒಡಿಸ್ಸಾ ರಾಜ್ಯವನ್ನು ನೆಕ್ಸ್ಟ್ ನೋಡೋಣ. ಇಲ್ಲಿ ನೋಡಿ ಮೊದಲನೇ ಪೇಜ್ನಲ್ಲಿ ಏನಪ್ಪ ಅಂದರೆ 72, 77 ಇರುವಂತಹ ವಿದ್ಯಾರ್ಥಿಯದ್ದು ಅಸ್ಸಾಮಲ್ಲಿ ಸೆಲೆಕ್ಷನ್ ಆಗ್ತಾಯಿದೆ. ನೀವೇನಾದರೂ ಅಸ್ಸಾಮಲ್ಲಿ ಇದ್ದಿದ್ದರೆ ಒಂದು ಸೆಲೆಕ್ಷನ್ ಆಗ್ತಾಯಿತ್ತು ನಿಮ್ಮದು ಕೂಡ. ಇಲ್ಲಿ ಇಷ್ಟೊಂದು ಲೋ ಲೆವೆಲ್ ಕಟ್ ಆಫ್ ಹೋಗುತ್ತೆ. ನಮ್ಮ ರಾಜ್ಯದಲ್ಲಿ ಹೈ ಲೆವೆಲ್ ಕಾಂಪಿಟೇಷನ್ ಇರೋದ್ರಿಂದ ನಮ್ಮ ರಾಜ್ಯದಲ್ಲಿ ಒಂದು ಲೋ ಲೆವೆಲ್ ಕಟ್ ಆಫ್ ಹೋಗುವುದು ತುಂಬಾ ಕಷ್ಟ ಆಗಿರುತ್ತೆ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋಗೆ ತಮಗೆ ಏನು ಅನ್ನಿಸ್ತು ಅನ್ನೋದನ್ನು ಲೈಕ್ ಮತ್ತು ಕಮೆಂಟನ್ನು ಮಾಡೋದನ್ನು ಮರೆದುಕೋಬೇಡಿ.